ಎಲ್ಲ ಮುಗೀತು. ಇವಾಗ ಪೂಜೆ ಮಾಡ್ಕೊಂಬರಕ್ಕೆ ಇಲ್ಲೆಲ್ಲ ಮಾಡಿ ಆಯಿತು. ಇವಾಗ ತೋಟದಲ್ಲಿ ಮಾಡ್ಕೊಂಬರಕ್ಕೆ ಹೋಗ್ತಾಯಿದ್ದೀವಿ ಬೋರ್ವೆಲ್ ಪೂಜೆ. ಬನ್ನಿ ತೋರಿಸ್ತೀನಿ ನಮ್ಮ ತೋಟದಲ್ಲಿ ಹೆಂಗೆ ಮಾಡ್ತೀವಿ ಅಂತ. ಕರೆಕ್ಟ್ ಟೈಮಾಗಿ ನೀರು ಬಿಟ್ಟವ್ರೆ. ಪೂಜೆ ಮಾಡ್ಕೊಳಕ್ಕೆ ಬಂದ್ವಿ. ಇದೆ ಫಸ್ಟ್ನೇ ಮಿಷಿನ್ ಮನೆ ಇದು. ಇದಕ್ಕೆ ಪೂಜೆ ಮಾಡ್ಕೊಂಡು ಇವಾಗ ನೆಕ್ಸ್ಟ್ 2ನೇ ಮಿಷಿನ್ ಮನೆಗೆ ಹೋಗೋಣ. 2ನೇ ತೋಟದ 2ನೇ ಮಿಷಿನ್ ಮನೆಗೆ ಹೋಗಿ ಬೋರ್ವೆಲ್ ಪೂಜೆ ಮಾಡ್ಕೊಬರೋಣ. ಯಾವುದೋ ಪಕ್ಷಿ ನಮ್ಮಪ್ಪ ಗರಿ ಸಿಕ್ಸೋರೆ. ಯಾವುದು ಗೊತ್ತಿಲ್ಲ ಇದು ಗರಿ. ಎರಡೂ ಕಡೆನೂ ಒಂದೇ ಥರ ಐತಿ. ಅಷ್ಟೇ. ಸೊನ್ನೆ ಒಂದು ಗರಿ ಗರಿ ಅಲ್ಲಿಲ್ಲ. ಇದೇ ನಮ್ಮ ತೋಟ. ಈಗ ನೀಟಾಗಿ ಕ್ಲೀನ್ ಮಾಡೋರು. ಬೆಂಗಳೂರಲ್ಲಿ ಹಾಕಿದ್ದಾನೆ ಎಳ್ಳಿಕಾಯಿನ ಇಲ್ಲಿ ತಂದು ಹಾಕಿದ್ದಾರೆ ನೋಡಿ ನಮ್ಮಪ್ಪ. ಹಿಂಗೆ ಬೆಂಗಳೂರಲ್ಲಿ ನಾವು ಬೆಳೆಸಿ ಕೊಡೋದನ್ನ ಇಲ್ಲಿ ತಂದು ಹಿಂಗೆ ಇದು ನುಗ್ಗೆ ಸೊಪ್ಪು ಮತ್ತು ಎಳ್ಳಿಕಾಯಿ, ಆಮೇಲೆ ದಾಳಿಂಬೆ ಹಣ್ಣು ಅಷ್ಟೇ. ಇಲ್ಲಿ ಕಮ್ಮಿ. ಆಮೇಲೆ ಅದು ಎಳ್ಳಿಕಾಯಿ, ನಿಂಬೆಹಣ್ಣು. ಅದು ಸರಿ, ಅದು ಎಳ್ಳಿಕಾಯಿ, ಇದು ನಿಂಬೆಹಣ್ಣು. ಇದು ನಿಂಬೆಹಣ್ಣು. ಅಲ್ಲಿ ಎಳ್ಳಿಕಾಯಿ ಬಿಟ್ಟೈತೆ ನೋಡಿಸಿ. ವಾ, ಇಲ್ಲಿ ಎಳ್ಳಿಕಾಯಿ ಬಿಟ್ಟೈತೆ. ಇದು ಒಂದು ಅಲ್ಲೊಂದೈತೆ ಬಿಟ್ಟೈತೆ. ಒಂದು 3 ಕಮ್ಮಿ ಈ ಸಲ ಬಿಟ್ಟಿರೋದು. ಹೋದ ಸಲ ಎಲ್ಲ ಜಾಸ್ತಿ ಬಿಟ್ಟಿತ್ತು. ಈ ಸಲ ಕಮ್ಮಿನೇ. ಎಷ್ಟೊಂದು ಸಿಗುತ್ತೆ. ಒಂದು 4 kg 5 kg ಆ ಥರ ಸಿಗುತ್ತೆ. ಎಲ್ಲರಿಗೂ ಕೊಡ್ತಿದ್ದೋ. ಈ ಸಲ ಬಿಟ್ಟಿಲ್ಲ. ಅದನ್ನು ಬಿಟ್ಟ ಮೇಲೆ ತೋರಿಸ್ತೀನಿ ಈ ಸಲ ಎಷ್ಟು ಬರುತ್ತೆ ಅಂತ. ಇದೆ ಮಿಷಿನ್ ಮನೆ. ಇಷ್ಟು ಮಾಡಿದ್ದೀವಿ. ಇಲ್ಲಿ ಸ್ವಲ್ಪ ಮಾಡ್ತೀವಿ, ಸ್ವಲ್ಪ ಮತ್ತು ದೂರ ಅಲ್ವಾ ಇಲ್ಲಿಂದ ಮನೆ. ಅದಕ್ಕೆ ಮನೆ ಹತ್ರ ಸ್ವಲ್ಪ ಎಲ್ಲ ಇಟ್ಟು ನೀಟಾಗಿ ಪೂಜೆ ಮಾಡೋದು. ಇಲ್ಲಿ ಸಿಂಪಲ್ ಮಿಷಿನ್ ಮನೆಗೆ. ಇನ್ನೂ ಹೂವು ಹಾಕಿಲ್ಲ. ಹಾಕಿದ್ಮೇಲೆ ತೋರಿಸ್ತೀನಿ ರೀ. ಸಾಕನ್ಸುತ್ತೆ. ಬಸ್ ಹೂವು ಬಿದ್ದೋಗದೆ. ನಿನ್ನೆ ವೀಡಿಯೋಗಳು ಚೆನ್ನಾಗಿ ಇಟ್ಕೊಂಡಿರ್ತೀವಿ. ಎಷ್ಟು ಸಿಗ್ಬೇಕಂದ್ರೆ ವೀಡಿಯೋಗಳು ಇಲ್ಲಿ ಬರಗಲ್ ಪೂಜೆ. ಕೈಯಾಗ ಕೆಚ್ಕೊಂಡ್ಬಿಡ್ತದೆ. ತೀರ್ಥ ಕುಡ್ಕ ನಾವು ಹೊಡಿತಾರ ಕೈ ಮಂತ್ರನೇ ಗೊತ್ತಿಲ್ಲ. ಸುಮ್ಮನೆ ಅಪ್ಪ ಸುಡ್ತಾ ಇದೆ. ಇದೇ ಮಂತ್ರ. ಬೇರೆ ಕೊಡ್ಬೇಕು ಏನಿಲ್ಲ. ನೀವು ಒಬ್ಳು ತಗೊಂಡ್ಬಿಟ್ರೆ. ಸ್ನಾನ ಮಾಡಿದೀರಾ?
ಕಡ್ಡಿಲಿ ಹಿಡಿಯೋದು. ಇಲ್ಲ ಬೂದಿ ಕೊಡು ಅಂತ ಫುಲ್ ಹೊಗೆ ಬೂದಿ ಅದ್ರಲ್ಲಿ ಮಾಡೋದು. ಹೊಗೆ ಆಗಲ್ಲ, ಅಷ್ಟು ಬೂದಿ ಆಗುತ್ತೆ, ಇದು ಕರ್ರಗಾಯ್ತದ. ಆಗಲ್ಲ, ಕರ್ಪೂರದಲ್ಲಿ ಕರ್ಪೂರಲ್ಲೇ ಮಾಡೋದು. ತಗೊಳ್ಳಿ. ಒಂದು ಬಾಗಿಲಿಗೆ ಆ ಕಡೆ ಈ ಕಡೆ ಅಷ್ಟೇ. ಇದ್ರ ಮೇಲೆ ಹಾಕ್ಬೇಕು, ಕುಂಬಳಕಾಯಿ ಮೇಲೆ ಕರ್ಪೂರ. ತರ್ತೀನಿ. ಹ್ಮ್ ಇದು ಅದು ಕುಯ್ತೀಯಾ? ಆಹಾ, ಇದು ಕುಯ್ಯೋಣ, ಅದು ಸ್ವಲ್ಪ. ತಗೊಂಡು ಅದು ತಗೊಂಡಿತ್ತು ಇಲ್ಲಿ ಬಾಗಿಲಿಗೆ. ಅದು ಕರ್ಪೂರ ತರಬೇಕಾ? ಎರಡಕ್ಕೂ ಇಕ್ಬೇಕು ಅರ್ಶಿನ ಕುಂಕುಮ, ಎರಡಕ್ಕೂ ಸೇರಿಸಿ ಇಕ್ಬೇಕು. ಒಂದು ಅರ್ಶಿನ ಒಂದು ಕುಂಕುಮ ಇಕ್ಬೇಕು. ಅರ್ಶಿನ ಬಡ್ದು ಸೆಂಟ್ರ್ ಕುಂಕುಮ ಇಕ್ಬೇಕು. ನೀವ್ ಹೇಳಿ ಇವಾಗ ಮಂತ್ರ. ಓಂ ನಮಃ ಶಿವಾಯ, ಓಂ ನಮಃ ಪಾರ್ವತಿ ಪತೆ ಹರ ಹರ ಮಹಾದೇವ್. ಓ, ಆ ಕಡಿಕೊಂದು ಈ ಕಡಿಕೊಂದು. ಹಿಂಗೆ ಚಿತ್ರಾನ್ನ. ಚಿತ್ರಾನ್ನ. ಅವತ್ತು ಸತ್ತೆ ಹೊಡೆದಿರ್ಲಿಲ್ಲ ತೋಟ, ಅದಕ್ಕೆ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಇವತ್ತು ನೋಡಿ ಸತ್ತೆ ಎಲ್ಲ ಹೊಡೆದವ್ರು ನಮ್ಮಪ್ಪ, ಎಷ್ಟು ನೀಟಾಗಿ ಕಾಣ್ತಾ ಇದೆ. ಈಗ ಮತ್ತೆ ಎಳ್ನೀರು ಕುಡಿಯೋಕೆ ಹೋಗೋಣ. ಕೀಳ್ತಾ ಇದ್ದಾರೆ ನಮ್ಮಪ್ಪ, ಅಲ್ಲಿ ಕುಡ್ಕೊಬರೋಣ. ಹಂಗೆ ಕುಡ್ಕೊಂಡು ಬರೋಣ. ಇಲ್ಲಂತೂ ಇಲ್ಲ. ನನ್ನ ಫೋನು ಕಿತ್ತಿದ ತಕ್ಷಣನೇ ಹೊಡೆದೋಯ್ತು ತಪ್ಪಂತ. ಅದರಲ್ಲಿ ಇಲ್ವಾ? ಅದರಲ್ಲಿ ಎಲ್ಲ ಪುಟಾಣಿ ಆಗೈತೆ. ಕಾಡು ನವಿಲು ಸರ್ ರೆಕ್ಕೆ ಇವತ್ತು ಓಪನ್ ಮಾಡಿತ್ತು, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೌಂಡು ಗಿಳಿಸ್ಬಿಡ್ತು, ಹೊಟ್ಟೋಗ್ಬಿಡ್ತು. ಇನ್ನು ಬರಲ್ಲ ಇದು. ಏನು ಸಕ್ಕತ್ತಾಗೈತೆ. ಇದೆಲ್ಲನೂ ನಮ್ಮದೆಯಾ, ಅದೆಲ್ಲನೂ ನಮ್ಮದೆಯಾ. ಇದು ಇನ್ನೊಂದು ಎನ್ಸಸ್ ತೋಟ, ಅಂದರೆ ಅದರಲ್ಲೇ ಹಿಂದೆಗಡೆ ಬರಬೇಕು. ಇದು ಇನ್ನು ಮುಂದಕ್ಕೆ ತೋರಿಸಿದ್ನಲ್ಲ ಅವತ್ತು, ಅಲ್ಲಿಗೆ ಹೋಗ್ಬೇಕಂತ ಅದೇ ತೋಟ. ಇದು ಅಂಡರ್ ಗ್ರೌಂಡ್ ತೋಟ, ಇದು ಕೆಳಗಡೆ ಐತೆ. ನಂಗಂತೂ ಆಯ್ತಿಲ್ಲ, ಹೆವಿ ಸುಸ್ತಾಗೋಯ್ತು. ಸೆಕೆ ಬೇವು ನೀರೆಲ್ಲ ಕಿತ್ಕೊಂಡು ಬಂದ್ಬಿಡ್ತು. ಅದಕ್ಕೆ ನಾನು ಸುಮ್ಮ ಕೂತಿದ್ದೀನಿ. ಸಾಕಾಯ್ತಪ್ಪ ಬಿಸಿಲಿಗೆ. ಬೇವರು ಹರಿತಾ ಇದೆ ನನ್ನ ಮುಖದಲ್ಲೆಲ್ಲ. ಹಂಗೆ ಅಲ್ಲಿಂದ ಬಂದಿದ್ದೀವಿ. ಇವ್ರು ಕೇಳ್ತಾವ್ರೆ. ನಮ್ಮಪ್ಪ ಏನೋ ಗರಿಗಳನ್ನೆಲ್ಲ ಆಯ್ದಾಕ್ತಾವ್ರೆ. ಅಲ್ಲಿ ನಮ್ಮ ತೋಟದಿಂದ ಇವ್ರು ಬಂದುಬಿಡ್ತಾರೆ ಅಂತ, ಟ್ಯಾಕ್ಟ್ರಿ ಅವ್ರು ಬರ್ತಾರೆ ಅಂತ ಎತ್ತಿ ಗರಿ ಹಾಕ್ತವ್ರೆ. ನಮ್ಮ ಮಾಮ ಕೇಳ್ತಾವ್ರೆ. ನಮ್ಮ ಎತ್ತಕ್ಕದು, ನಮ್ಮ ಕೇಳೋದು. ನನ್ನ ತಮ್ಮ ಎಲ್ಲ, ಅದಕ್ಕೆ ಇವತ್ತು ನಾನು ಮಾಡ್ತಿಲ್ಲ, ಅವ್ರು ಮಾಡ್ತಾವ್ರೆ. ನೋಡ್ಕೊಂಡು ಕೂತಿದ್ದೀನಿ. ಒಂಬಳೆ ಹೊಡೆದೈತೆ, ಪೂಜೆ ಮಾಡ್ತಾವ್ರೆ.
ನಮ್ದು ಇನ್ನೊಂದು ತೋಟ ಅನ್ನಲ್ಲ, ಇದೇನೆ ನಮ್ಮ ಇನ್ನೊಂದು ತೋಟ. ಇಲ್ಲಿ ಯಾಕೆ ಎರಡೆರಡು ಬೋರ್ವೆಲ್ಗೆ ಪೂಜೆ ಮಾಡಿದ್ವಿ ಅಂದರೆ, ಇದು ಬಂದುಬಿಟ್ಟು ಫಸ್ಟ್ ಹಾಕ್ಸಿದ್ದು, ಇದರಲ್ಲಿ ನೀರು ಕಮ್ಮಿ ಬರ್ತಿತ್ತು ಅಂದ್ಬಿಟ್ಟು ಸೆಕೆಂಡ್ ಬೋರ್ವೆಲ್ ಹಾಕ್ಸಿದ್ದು ನಾವು. ಇದು ಸೆಕೆಂಡ್ ಬೋರ್ವೆಲ್ಲು ಮತ್ತು ಸೆಕೆಂಡ್ ತೋಟ. ಅದು ಫಸ್ಟ್ ಮಿಷಿನ್ ಮನೆ, ಇದು ಎರಡನೇ ಮಿಷಿನ್ ಮನೆ, ಇದು ಎರಡನೇ ಬೋರ್ವೆಲ್ಲು. ಟೋಟಲ್ 3 ಇದೆ. ಅದು ಒಂದು ವರ್ಕಿಂಗಲ್ಲಿಲ್ಲ, ಇವಾಗ ಸದ್ಯಕ್ಕೆ ವರ್ಕಿಂಗಲ್ಲಿ ಇರೋದು ಇದು ಒಂದೇ. ಇದು ನಾನು ಫಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ, ಈ ತೋಟ ಸೌತೆಕಾಯಿ ಬೆಳೆದಿದ್ರಲ್ಲ ಆ ತೋಟ ಇದು. ಈಗ ಪೂಜೆ ಎಲ್ಲ ಆಯಿತು. ಈಗ ಮನೆ ಹತ್ರ ಹೋಗ್ಬಿಟ್ಟು ಟ್ಯಾಕ್ಟ್ರಿ ಪೂಜೆ ಒಂದು ಬ್ಯಾಲೆನ್ಸ್ ಇದೆ. ಇದು ಮಿಷಿನ್ ಮನೆ ಇನ್ನೊಂದು ಅಷ್ಟೇ. ಇವಾಗ ಮನೆಗೆ ಹೋಗ್ಬಿಟ್ಟು ಟ್ಯಾಕ್ಟ್ರಿ ಪೂಜೆ ಮಾಡಬೇಕು. ಟ್ಯಾಕ್ಟ್ರಿ ಪೂಜೆ ಮಾಡೋಣ ಬನ್ನಿ. ಪಲಾವೆಲೆ ನೋಡಿ ಗೈಸ್, ನಮ್ಮ ತೋಟದಲ್ಲಿ ಪಲಾವೆಲೆ ಬಿಟ್ಟಿದೆ. ಇದೇ ಪಲಾವೆಲೆ ಗಿಡ, ಇದೆ ಪಲಾವೆಲೆ. ಅದನ್ನು ತರಂಗಿಲ್ಲ ನಾವು, ಅದನ್ನು ಬೆಳೆಸಿದ್ದೀವಿ. ಅದನ್ನು ಬೆಳೆಸಿದ್ದೀವಿ. ಇಷ್ಟು ಕಿತ್ಕೊಂಡು ಹೋಗೋಣ ಇವಾಗ ಬೆಂಗಳೂರಿಗೆ ಬನ್ನಿ. ಎಲ್ಲ ಸೆಟ್ ಆಯಿತು. ಗಳಗಂಟೆ ಅವಿನಾ, ಗಂಟೆ ತಗೋಬಾ, ಗಂಟೆ ಎಲ್ಲ ರೆಡಿಯಾಗಿದೆ. ಈಗ ಪೂಜೆ ಮಾಡಬೇಕಷ್ಟೇ. ಯಾರೋ ಅಣ್ಣ ಹೆವಿ ಫಾಸ್ಟಾಗಿ ಬರ್ತಾವ, ನಿಮ್ಮನ್ನು ಸೇರಿಸಿ. ಈಗ ಪೂಜೆನೇ ಮಾಡ್ತಾ ಇದ್ದಾನೆ ನನ್ನ ತಮ್ಮ. ಎಲ್ಲ ಇಲ್ಲಿ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ಸ್ವೀಟ್ಗೋಸ್ಕರ. ಏನು 2 ರೂಪಾಯಿ 3 ರೂಪಾಯಿಗ ಅದೇ ಚೇಂಜ್ ದೊಡ್ಡದಾಗೋದು. 2 ರೂಪಾಯಿ 10 ರೂಪಾಯಿ ಆಗೋದು, 1000 ರೂಪಾಯಿ ಹಾಕೋದು. ಶೆಡ್ ಇದು ನಮ್ಮ ಶೆಡ್ ಪೂಜೆ. ಗೊತ್ತಾ, ಬರ್ಲಿ ಬಿಡು, ಅವರೇ ಮೈನು, ಜನಕ್ಕಿನ್ನ ಅವರೇ ಮೈನು. ಹಲೋ, ಅಲ್ಲಿ ಹಿಡೀರಿ ರೀ, ಜನ ಅಲ್ಲ. ಯಾವ್ದ ಒಂದ್ ಇರ್ಬೇ ಬಂತ. ಜನ ಮುಖ್ಯವಲ್ಲ, ಪ್ರಾಣಿಗಳು ಮುಖ್ಯ. ಅಲ್ಲಿ ನೋಡಿ, ಅಲ್ಲಿ ನಾಯಿ ಬಂತು, ಈ ಕಡೆ ಅಲ್ಲಿ ಇರುವೆ ಬರ್ತಾ ಇದ್ದಾವೆ. ಹಾಗೆ ಬರ್ತಾ ಇಲ್ಲ. ಐತಾ ಅಲ್ಲಿ ಬಿದ್ದೈತಾ ಅದ್ರೊಳಗೆ. ಸ್ವೀಟ್ ಆಯ್ತಾ ಪೂಜೆ? ಸ್ವೀಟ್ ಕೊಡೋಣ. ಸ್ಟಾರ್ಟ್.
ದಸರಾ ನೋಡಿ ಹಿಂಗೆ ಮಾಡೋರೆ ಮಾಡೋರು. ತುಮಕೂರಲ್ಲಿ ದಸರಾ ಇಲ್ಲೂ ಗ್ರ್ಯಾಂಡು ಸೇಮ್ ಮೈಸೂರು ಥರನೇ ಮಾಡ್ತಾರೆ ಇಲ್ಲೂ. ನೋಡಿ ಗೈಸ್ ನಾವು ಮೈಸೂರಿಗೆ ಬಂದಿದ್ದೀವಿ ಈ ಮಳೇಲಿ. ಹೆಂಗೆ ಹಬ್ಬ ಎಲ್ಲ ಮಾಡಿ 1 ಅವರಲ್ಲಿ ಮೈಸೂರಲ್ಲಿದ್ದೀವಿ ನಾವು ಇಷ್ಟು ಜರಿ ಮಳೇಲಿ. ನಾವು ಹೆಂಗೆ ಅಂತ ನೋಡು ನೀನು, ಅದೆಲ್ಲ ಕತೆ ಹೆಂಗೆ ನಾವು ಅಂತ. ಅಲ್ಲಿ ನಮ್ಮ ಮಗ ಒಂದು ಮುಖ ತೋರಿಸಲ್ಲ, ಅದೇ ನಮ್ಮ ಅತ್ತೆ ಮನೆ, ಅವನ್ನೇ ನೋಡೋಕೆ ಬಂದಿರೋದು. ಅದು ಎತ್ಕೊಂಡು ಹೋದ್ ನೋಡಿ ಬಂದ ಕಬಾಬ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್